ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತೀನಿ. ಅದೇನಪ್ಪ ಅಂದರೆ ರಸಮಲೈ. ಯಾರಿಗೆ ತಾನೇ ರಸಮಲೈ ಅಂದರೆ ಇಷ್ಟ ಇರಲ್ಲ? ಹಾಗಾಗಿ ಬನ್ನಿ, ಈ ಒಂದು ರಸಮಲೈ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ, ಯಾವ ವಿಧಾನದಲ್ಲಿ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ರಸಮಲೈ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹಾಲನ್ನು ನಾನು ಒಂದು 3/4 ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಜೊತೆಗೆ ಸಕ್ಕರೆ, ವೆನಿಗರ್, ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ಒಂದು 4ರಿಂದ 5 ಏಲಕ್ಕಿ, ವೆನಿಗರ್. ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ನಾನು ತೊಗೊಂಡಿರೋಂಥ 3/4 ಲೀಟರ್ ಹಾಲನ್ನು ಬಿಸಿಗಿಟ್ಟಿದ್ದೀನಿ. ಈ ಹಾಲು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾನು ಇದಕ್ಕೆ ವೆನಿಗರ್ನ ಸೇರಿಸ್ಕೊಳ್ತೀನಿ. ಆಗ ಹಾಲು ಒಡ್ಕೊಳ್ಳುತ್ತೆ. ಹಾಲು ಒಡೆದ್ಮೇಲೆ ಇದರಿಂದ ಪನ್ನೀರನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಪನ್ನೀರ್ ರೆಡಿ ಆದಮೇಲೆ ನಾವು ರಸಮಲೈನ ಮಾಡೋಣ. ಮುಖ್ಯವಾಗಿ ಈ ಮೊದಲನೇ ಪ್ರೊಸೀಜರಿಂದ ಸ್ಟಾರ್ಟ್ ಆದರೆ ಕೊನೆವರೆಗೂ ಮಿಸ್ ಮಾಡಿದೆ ವಿಡಿಯೋ ನೋಡಿ. ಏಕೆಂದರೆ ಎಲ್ಲ ಹಂತದಲ್ಲೂ ಸಹ ತುಂಬ ಸೂಕ್ಷ್ಮವಾಗಿ ಇದನ್ನು ಮಾಡಬೇಕು. ಈ ವಿಧಾನದಲ್ಲಿ ಮಾಡಿದಾಗ ಮಾತ್ರ ನಿಮಗೆ ಒಳ್ಳೆ ರೀತಿಯ ರಸಮಲೈ ಮನೆಯಲ್ಲೇ ಮಾಡೋದಕ್ಕಾಗುತ್ತೆ. ತುಂಬ ಟೇಸ್ಟಿಯಾಗಿರೋ ರಸಮಲೈನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಹೀಗೆ ಹಾಲು ಚೆನ್ನಾಗಿ ಕುದಿಯುವಂಥ ಟೈಮಲ್ಲಿ ನಾವು ವೆನಿಗರ್ನ ಸೇರಿಸ್ಬೇಕಾಗುತ್ತೆ. ವೆನಿಗರ್ನ ಸೇರಿಸಿ ಇದನ್ನು ಕೈ ಬಿಡಿದ್ರೆ 1-2 ನಿಮಿಷ ಹಾಲು ಹೊಡ್ಕೊಳ್ಳೋವರೆಗೂ ನಾವು ಈ ರೀತಿ ತಿರುಗಿಸ್ತಾ ಇರಬೇಕಾಗುತ್ತೆ. ನೋಡಿ, ವೆನಿಗರ್ ಹಾಕಿದ ಕೂಡಲೇ ಹಾಲು ಈ ರೀತಿ ಎಲ್ಲ ಹೊಡ್ಕೊಳ್ಳುತ್ತೆ. ಈಗ ಚೆನ್ನಾಗಿ ಹೊಡ್ಕೊಂಡ್ಮೇಲೆ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಹಾಲೆಲ್ಲ ಎಷ್ಟು ನೀಟಾಗಿ ಹೊಡ್ಕೊಂಡಿದೆ. ಒಂದು ವೇಳೆ ನಿಮ್ಮ ಮನೇಲಿ ಏನಾದರೂ ವೆನಿಗರ್ ಇಲ್ಲ ಅಂದರೆ ನಾವು ಲೆಮನ್ ಜ್ಯೂಸ್, ನಿಂಬೆ ರಸವನ್ನು ಸಹ ನಾವು ಸೇರಿಸ್ಕೊಳ್ಬೋದು. ಆಪ್ಷನಲ್, ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ನಾನೀಗ ಫ್ಲೇಮನ್ನು ಆಫ್ ಮಾಡ್ಕೊತೀನಿ. ನೋಡಿ, ನಾವು ಪನ್ನೀರನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂದರೆ, ಈ ರೀತಿ ಒಂದು ಕಾಟನ್ ಬಟ್ಟೆನ ಒಂದು ಬೌಲ್ಗೆ ಕಟ್ಕೊಳ್ಳಿ. ನಾವು ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಒಡಿಸಿ ಆ ಒಡೆದಿರೋ ಹಾಲನ್ನ ಇದರಲ್ಲಿ ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನಿಧಾನವಾಗಿ ಇದಕ್ಕೆ ಹಾಕ್ಕೊಳ್ಳೋಣ. ನೀರಿನ ಅಂಶ ಎಲ್ಲ ತಳಭಾಗಕ್ಕೆ ಹೋಗುತ್ತೆ, ಪನ್ನೀರ್ ಅಂಶ ಮೇಲಿರುತ್ತೆ. ಈಗ ನಾವು ಇದನ್ನು ಬಿಗ್ಗಿಯಾಗಿ ಹಿಂಡ್ಬಿಟ್ಟು ಒಂದು 10 ನಿಮಿಷ ಬಿಡಬೇಕಾಗುತ್ತೆ. 10 ನಿಮಿಷ ಬಿಟ್ಟ ಮೇಲೆ ಈ ಪನ್ನೀರೆಲ್ಲ ಗಟ್ಟಿಯಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಫಿಲ್ಟರ್ ಮಾಡಿದ ಮೇಲೆ ನಿಧಾನವಾಗಿ ತಗೊಂಡು ಈ ಪನ್ನೀರನ್ನ ಬಿಗ್ಗಿಯಾಗಿ ಹಿಂಡಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಈಚೆ ಬರಬೇಕು. ನೋಡ್ತಾ ಇದ್ದೀರಲ್ಲ, 3/4 ಲೀಟರ್ ಹಾಲು ತೊಗೊಂಡ್ರೆ ನಮ್ಮ ಪನ್ನೀರ್ ಇಷ್ಟೇ ಸಿಗೋದು. ಈಗ ಇದನ್ನು ಒಂದು 10 to 15 ಮಿನಿಟ್ಸು ಡ್ರೈ ಆಗೋದಕ್ಕೆ ಬಿಡಬೇಕು. ಈ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ. ಆಮೇಲೆ ನಾವು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಈ ರೀತಿ ನೀರನ್ನೆಲ್ಲ ಹಿಂಡಿ ಈಚೆ ತೆಗೆದ್ಬಿಡಿ. ನೋಡಿ, ಈ ರೀತಿ ಗಂಟೆಯನ್ನು ಕಟ್ಟಿ ಒಂದು 10 ನಿಮಿಷಗಳ ಕಾಲ ನಾನು ಇದನ್ನು ಬಿಡ್ತೀನಿ. ನೋಡಿ, 10 ನಿಮಿಷ ಆಗಿದೆ. ಈಗ ಪನ್ನೀರ್ ರೆಡಿ ಆಗಿದೆಯಾ ಅಂತ ನೋಡೋಣ. ನೋಡಿ, ನೀಟಾಗಿ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ, ಪನ್ನೀರ್ ರೆಡಿಯಾಗಿದೆ. ಈಗ ನಾವು ಇದನ್ನು ನೆಕ್ಸ್ಟ್ ಮಾಡ್ತೀವಲ್ಲ, ಅದೇ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಪ್ರೊಸೀಜರ್. ಈ ಪನ್ನೀರನ್ನು ನಾವು ಎಷ್ಟು ಸಾಫ್ಟಾಗಿ ರೆಡಿ ಮಾಡ್ಕೊಳ್ಬೇಕಪ್ಪ ಅಂದರೆ, ನಾವು ಎಷ್ಟು ಸಾಫ್ಟಾಗಿ ಇದನ್ನು ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ನಮಗೆ ರಸಮಲೈ ಶೇಪ್ ಬರುತ್ತೆ. ನೋಡಿ, ಇದನ್ನು ಯಾವ ರೀತಿ ನಾವು ರೆಡಿ ಮಾಡಬೇಕಪ್ಪ ಅಂತಂದರೆ, ನೋಡಿ, ಈ ರೀತಿ ಎಲ್ಲ ಪುಡಿಗಳನ್ನ ಮಾಡಿಕೊಂಡು ಆದಮೇಲೆ ಈ ಅಂಗೈನ ಈ ಭಾಗ ಇರುತ್ತಲ್ಲ, ಈ ಭಾಗದಿಂದ ಚೆನ್ನಾಗಿ ಮಿನಿಮಮ್ ಅಂದರೆ ಒಂದು 5ರಿಂದ 6 ನಿಮಿಷ ಆದರೂ ನಾವು ಈ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ. ನಾವು ಈ ರೀತಿ ಮಾಡ್ತಾ ಮಾಡ್ತಾ ತುಂಬ ಸಾಫ್ಟಾಗಿ ಬರುತ್ತೆ. ಉಂಡೆಗಳು ಎಲ್ಲೂ ಕ್ರ್ಯಾಕ್ ಬರೋಲ್ಲ. ಪನ್ನೀರ್ಗೆ ಒಳ್ಳೆ ಶೇಪ್ ಬರುತ್ತೆ. ರಸಮಲೈಗೆ ಅಂದರೆ ಇದು ಎಷ್ಟು ನಾವು ಚೆನ್ನಾಗಿ ಮಾಡ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಶೇಪ್ ಬರುತ್ತೆ. ನೋಡಿ, ಈ ಥರ ಮಾಡ್ತಾನೇ ಇರಿ, ಒಂದು 5 ಮಿನಿಟ್ಸ್ವರೆಗೂ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಾಡ್ಕೊಂಡು ಒಂದು ಸಾರಿ ಚೆಕ್ ಮಾಡಿ ನೋಡಿ, ಇದು ಸರಿಯಾಗಿ ಬರ್ತಾ ಇದೆಯಾ ಅಂತ. ಈ ಸೈಜಿನ ಬಾಲ್ಸ್ ತೊಗೊಂಡು ಈ ರೀತಿ ಶೇಪ್ ಮಾಡಿ ರಸಮಲೈ ಶೇಪಲ್ಲಿ ಮಾಡಿ. ನೋಡಿ, ಸೈಡಲ್ಲಿ ಎಲ್ಲೂ ಕ್ರಾಕ್ಸ್ ಬರಬಾರ್ದು. ಇದು ಸ್ವಲ್ಪ ಬರ್ತಾಯಿದೆ. ಮತ್ತೊಮ್ಮೆ ಇನ್ನೂ 1 ನಿಮಿಷ ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ. ಯಾಕೆಂದರೆ ನಾವು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಇದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ತುಂಬ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗುತ್ತೆ.
ನೋಡಿ ಈ ರೀತಿ ಟೈಟಾಗಿ ತುಂಬ ಸಾಫ್ಟು ಹೇಗೆ ಬರುತ್ತೆ ಫೈನಲಿ ಅಂದರೆ ಇದು ಬೆಣ್ಣೆ ಥರ ಸಾಫ್ಟ್ ಆಗಿಬಿಡುತ್ತೆ. ಆ ರೀತಿ ಆಗೋವರೆಗೂ ನೀವು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ ಕರೆಕ್ಟಾಗಿ ಬಂದಿದೆ. ಈಗ ನಾನು ಇಷ್ಟು ಸೈಜಲ್ಲಿ ಬಾಲ್ಸ್ ತೊಗೊಂಡು ರಸಮಲೈ ಶೇಪ್ ಕೊಡ್ತಾಯಿದ್ದೀನಿ. ನೋಡಿ ಈ ರೀತಿ ಮಾಡಿಟ್ಕೊಳ್ಳೋಣ. ಎಲ್ಲವನ್ನು ಸಹ ಸೇಮ್ ಸೈಜ್ ಉಂಡೆಗಳು ಮಾಡಿ ಈ ಅಂಗೈ ಮೇಲೆ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿ. ನೋಡಿ ಒಂದೇ ಒಂದು ಸಣ್ಣ ಕ್ರ್ಯಾಕ್ ಕೂಡ ಇಲ್ಲ. ಆ ರೀತಿಯಾಗಿ ಮಾಡಿಟ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಶೇಪ್ ಕೊಡೋಣ. ನೋಡ್ತಾ ಇದ್ದೀರಲ್ಲ, ನಾನು ತೊಗೊಂಡಿರೋಂಥ 3/4 ಲೀಟರ್ ಹಾಲಿಗೆ 8 ಪೀಸ್ಗಳು ಮಾತ್ರ ಆಯಿತು. ಈಗ ಪೀಸೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೊಂದು ಸಕ್ಕರೆ ಪಾಕ ಮಾಡಬೇಕು. ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ ನಾನಿದು ಪಾಕ ಮಾಡೋಕ್ಕೆ ಈ ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ ಬೌಲಲ್ಲಿ ನಾವು ಸಕ್ಕರೆಯನ್ನು ಹಾಕ್ತೀವೋ ಅದೇ ಬೌಲಲ್ಲಿ 3 ಬೌಲಷ್ಟು ನೀರನ್ನು ಸೇರಿಸ್ಬೇಕಾಗುತ್ತೆ. ಇದು ಏನು ಪಾಕ ಬರೋದು ಬೇಡ, ಜಸ್ಟ್ ಸಕ್ಕರೆ ಕರಗಬೇಕು. ಈ ನೀರು ಕುದ್ರೆ ಸಾಕಾಗುತ್ತೆ. ನೋಡಿ ಈಗ ಸ್ಟವ್ ಆನ್ ಮಾಡಿದ್ದೀನಿ. ಈ ಸಕ್ಕರೆ ಕರಗ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರಲಿ. ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ, ಜೊತೆಗೆ ಈ ನೀರು ಸಹ ಕುದೀತಾ ಇದೆ. ಈ ರೀತಿ ಕುದೀತಾ ಇರಬೇಕು. ಈ ಕುದಿಯೋ ಟೈಮಲ್ಲಿ ನಾವು ಮಾಡಿಟ್ಕೊಂಡಿರ್ತಾರೆ ರಸಮಲೈನ ಒಂದೊಂದೇ ಇದರಲ್ಲಿ ಹಾಕ್ಕೋಬೇಕು. ನೋಡ್ತಾ ಇದ್ರಲ್ಲ, ನಿಧಾನವಾಗಿ ಒಂದೊಂದೇ ಅದರಲ್ಲಿ ಹಾಕಿ ಇದನ್ನು 3 ಮಿನಿಟ್ಸ್ ಈಗ ಓಪನ್ನಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಇದನ್ನು ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಟೈಮ್ ನೋಡಿಕೊಂಡೆ 3 ಮಿನಿಟ್ಸ್ ಇದನ್ನು ಕುದಿಸ್ಕೊಳ್ಳಿ. ನೋಡಿ ನಾವು ಚೆನ್ನಾಗಿ ನಾದ್ಕೊಂಡಿದ್ರೆ ಎಲ್ಲೂ ಸಹ ಇದು ಕ್ರ್ಯಾಕ್ ಬರೋಲ್ಲ, ಓಪನ್ ಆಗೋಲ್ಲ. ಇಲ್ಲ ನೀವು ಚೆನ್ನಾಗಿ ನಾದಿಲ್ಲ ಅಂದರೆ ಸಕ್ಕರೆ ಪಾಕದಲ್ಲಿ ಹಾಕುವಾಗಲೇ ಇದು ಓಪನ್ ಆಗಿಬಿಡುತ್ತೆ. ಇದು ಮಿನಿಮಮ್ ಅಂದರೆ 3 ಮಿನಿಟ್ಸ್ ಆದರೂ ಈ ರೀತಿ ಸಕ್ಕರೆ ನೀರಲ್ಲಿ ಕುದೀಲಿ. ನೀವು ಗಮನಿಸ್ತಾ ಇದ್ದೀರಲ್ಲ, ಅದು ಕುದೀತಾ ಸಕ್ಕರೆ ಪಾಕದ ಜೊತೆ ಹಾಕಿದ ಮೇಲೆ ಸೈಜು ದೊಡ್ಡದಾಗುತ್ತೆ, ದಪ್ಪನಾಗುತ್ತೆ. ನೋಡಿ ಎಷ್ಟೆಲ್ಲ ದೊಡ್ಡದಾಗಿ ಆಗ್ತಾಯಿದೆ ಅಂತ. ನೋಡಿ ಈಗ 3 ಮಿನಿಟ್ಸ್ ಆಗಿದೆ. ಈ 3 ಮಿನಿಟ್ಸ್ ಆದಮೇಲೆ ಮತ್ತೆ ನಾವು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ಇನ್ನೂ ಒಂದು 8 ಮಿನಿಟ್ಸ್ ಇದೇ ರೀತಿಯಾಗಿ ಕುದಿಸ್ಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ, ಫ್ಲೇಮು ಸಿಮ್ಮಲ್ಲಿ ಇಡಬೇಡ್ರಿ, ಹೈ ಫ್ಲೇಮಲ್ಲೇ ಇನ್ನು 8 ನಿಮಿಷಗಳ ಕಾಲ ಕುದೀಲಿ. ಆಮೇಲಿಂದ ಓಪನ್ ಮಾಡಿ ನೋಡೋಣ. ನೋಡಿ ಈಗ 8 ನಿಮಿಷ ಆಗಿದೆ. ನಾನು ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಚೆನ್ನಾಗಿ ಸಕ್ಕರೆ ಪಾಕದ ಜೊತೆ ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡಿದೆ. ಈಗ ಇದನ್ನು ಆರೋದಕ್ಕೆ ಬಿಡೋಣ. ನೋಡಿ ನೆಕ್ಸ್ಟ್ ಇವಾಗ ಈ ರಸಮಲೈಗೆ ಮತ್ತೊಂದು ಹಾಲು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನು ಮತ್ತು ಒಂದು 1/4 ಲೀಟರಷ್ಟು ಹಾಲನ್ನು ಬಿಸಿಗಿಟ್ಟಿದ್ದೀನಿ. ಇದರಿಂದ ನಾವು ಒಂದು ಹಾಲನ್ನ ರೆಡಿ ಮಾಡ್ಕೊಳ್ಳೋಣ. ಈ ಹಾಲು ಚೆನ್ನಾಗಿ ಕುದೀಲಿ. ನೋಡಿ ಹಾಲು ಕುದೀತಾ ಇದೆ. ಈ ಹಾಲನ್ನ ಸ್ವಲ್ಪ ಹಾಲೇನಾದರೂ ತೆಳುವಾಗಿದ್ದರೆ ನಾವು ಹೆಚ್ಚು ಕುದಿಸ್ಕೋಬೇಕಾಗುತ್ತೆ. ನಾನು ಗಟ್ಟಿ ಹಾಲೇ ತೊಗೊಂಡಿದ್ದೀನಿ, ಹಾಗಾಗಿ ಈ ರೀತಿ ಇಷ್ಟು ಕುದ್ರೆ ಸಾಕಾಗುತ್ತೆ. ಈ ಒಂದು ಟೈಮಲ್ಲಿ ನಾನು ಇದಕ್ಕೆ 1 ಸ್ಪೂನಷ್ಟು ಫುಡ್ ಕಲರ್ನ ಇದಕ್ಕೆ ಆಡ್ ಮಾಡ್ತಾಯಿದ್ದೀನಿ. ಹಾಲು ಜೊತೆ ಮಿಕ್ಸ್ ಮಾಡಿದ್ದೀನಿ. ನೋಡಿ ಇದು ರಸಮಲೈಗೆ ಒಳ್ಳೆ ಕಲರ್ಫುಲ್ಲಾಗಿ ಬರುತ್ತೆ, ಹಾಗಾಗಿ 1 ಸ್ಪೂನ್ ಕಲರ್ನ ಮಿಕ್ಸ್ ಮಾಡಿದ್ದೀನಿ. ಈಗ ಕುದೀಲಿ. ಜೊತೆಗೆ ನಾವು ಸಕ್ಕರೆ ಪಾಕ ಮಾಡೋದಕ್ಕೆ 1 ಬೌಲಷ್ಟು ಸಕ್ಕರೆ ಸೇರಿಸಿದೆ. ಈಗ ಈ ಹಾಲಿಗೆ ಅರ್ಧ ಬೌಲಷ್ಟು ನಾನು ಸಕ್ಕರೆನ ಸೇರಿಸ್ತೀನಿ. ಏಕೆಂದರೆ ಸಕ್ಕರೆನ ಆಗಲೇ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕಬೇಕಾಗುತ್ತೆ. ಅಲ್ಲಿ 1 ಬೌಲ್ ಹಾಕಿದ್ದೀನಿ, ಇಲ್ಲಿ ಅರ್ಧ ಬೌಲಷ್ಟು ಸಕ್ಕರೆನ ಸೇರಿಸಿದ್ದೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ, 1 ನಿಮಿಷ ಕುದಿಸ್ಕೊಳ್ಳೋಣ. ಇದೇ ಟೈಮಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊತೀನಿ. ಎಲ್ಲವೂ ಒಳ್ಳೆಯದನ್ನು ಮಿಕ್ಸ್ ಕೊಟ್ಟು ಚೆನ್ನಾಗಿ ಇನ್ನೊಂದು ಕುದಿ ಬರೋವರೆಗೂ ಸಕ್ಕರೆನೂ ಕರಗುತ್ತೆ, ಒಳ್ಳೆ ಕುದಿ ಬರಲಿ. ನೋಡಿ ಹಾಲು ಒಂದು ಕುದಿ ಕುದ್ದಿದೆ, ಸಕ್ಕರೆ ಎಲ್ಲ ಕರಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಇದರಲ್ಲೆಲ್ಲ ತಣ್ಣಗಾಗಿದೆ ಪಾಕ ಎಲ್ಲ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಒಂದೊಂದೇ ರಸಮಲೈ ತೊಗೊಂಡು ಸ್ವಲ್ಪ ನೀರನ್ನು ತೆಗಿಬೇಕು. ಏಕೆಂದರೆ ಹಾಲಲ್ಲಿ ಈ ನೀರು ಬಿಟ್ಕೊಂಡ್ರೆ ಮತ್ತೆ ನೀರಾಗ್ಬಿಡುತ್ತೆ. ಹಾಗಾಗಿ ನೋಡಿ ಸೈಜ್ ಎಲ್ಲ ದಪ್ಪ ಆಗಿದೆ. ಈಗ ಒಂದೊಂದನ್ನೇ ಲೈಟಾಗಿ ಪ್ರೆಸ್ ಮಾಡಿ ನೀರಿನ ಅಂಶ ಎಲ್ಲ ಹೊರಗೆ ಬರುತ್ತೆ. ಒಂದೊಂದನ್ನೇ ತೆಗೆದಿಟ್ಕೊಳ್ಳೋಣ. ನೋಡಿ ನಾನು ಪಾಕದಿಂದ ಒಂದೊಂದೇ ತೆಗೆದಿಟ್ಟಿದ್ದೀನಿ. ಈ ಒಂದು ಟೈಮಲ್ಲಿ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಹಾಲು, ಆ ಹಾಲನ್ನು ಇದರಲ್ಲಿ ಸೇರಿಸೋಣ.
ನೋಡ್ತಾ ಇದ್ದೀರಲ್ಲ, ಇದು ಹಾಲು ಜೊತೆ ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ನೆನ್ಕೊಳ್ಬೇಕಾಗುತ್ತೆ. ಏಕೆಂದರೆ ಈ ಹಾಲಲ್ಲಿರೋ ಸಿಹಿ ಅಂಶ ಎಲ್ಲ ಹೀರ್ಕೊಳ್ಬೇಕು. ಜೊತೆಗೆ ಈ ಒಂದು ಟೈಮಲ್ಲಿ ನಾವು ತೊಗೊಂಡಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ಮೇಲೆ ಸೇರಿಸೋಣ. ನೋಡ್ತಾ ಇದ್ದೀರಲ್ಲ, ಈಗ 10 ನಿಮಿಷಗಳ ಕಾಲ ಬಿಡೋಣ. ಆಮೇಲೆ ಹೇಗೆ ಬರುತ್ತೆ ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ರಸಮಲೈ ರೆಡಿಯಾಗಿದೆ. ಈ ಒಂದು ರೆಸಿಪಿನ ಇದೇ ವಿಧಾನದಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ವೇಳೆ ನೀವೇನಾದರೂ ಇದನ್ನು ಒಂದು 2 ಅವರ್ಸ್ ನಾವು ಫ್ರಿಡ್ಜಲ್ಲಿಟ್ಟು ಯೂಸ್ ಮಾಡ್ಬೋದು, ಅಥವಾ ಬಿಸಿ ಇದ್ದಾಗಲೇ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.